ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು ಅಂದಾಗ ತಲೆ ಕೆಡಿಸ್ಕೊಳ್ಳೋ ಜನ ಕಡಿಮೆ ಆದಾಗ ಅಷ್ಟೊಂದು ಕಾಳಜಿಯನ್ನ ವಹಿಸೋದಿಲ್ಲ. ಬಿಪಿ ಹೆಚ್ಚಾದ್ರೆ ಎಷ್ಟು ಸಮಸ್ಯೆ ಆಗುತ್ತೋ ಕಡಿಮೆ ಆದ್ರೂ ಅಷ್ಟೇ ಸಮಸ್ಯೆ ಆಗುತ್ತೆ. ಸಾಮಾನ್ಯ ರಕ್ತದೊತ್ತಡ 120/80 ಇರುತ್ತೆ, ಆದ್ರೆ ಇದು 90/60ಗೆ ಇಳಿದ್ರೆ ಅದು ಲೋ ಬಿಪಿ ಅಂತ ಅರ್ಥ. ಇದು ಹೃದಯ, ಮೆದುಳು, ಮೂತ್ರಪಿಂಡ ಮತ್ತು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡಲು ಕಡಿಮೆ ರಕ್ತದೊತ್ತಡ ಸಮಸ್ಯೆ ಇರುವವರು ಯಾವ ರೀತಿಯ ಕಾಳಜಿ ವಹಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ, ಆಗಾಗ ನೀವು ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತಾ ಇರಿ. ಇನ್ನು ಹೈಡ್ರೇಷನ್ ತುಂಬಾ ಮುಖ್ಯ. 1 ಗ್ಲಾಸ್ ನೀರಿಗೆ ಚಿಟಿಕೆ ಪಿಂಕ್ ಸಾಲ್ಟ್ ಬೆರೆಸಿ ಕುಡೀರಿ. ಆಗಾಗ ಈ ರೀತಿ ಮಾಡ್ತಾ ಇದ್ರೆ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಆಗಾಗ ಎಳನೀರು ಕೂಡ ಕುಡೀರಿ. ಇದರಿಂದಲೂ ಬಿಪಿ ಕಂಟ್ರೋಲ್ ನಲ್ಲಿರುತ್ತೆ. ಹಾಗೆ ಊಟವನ್ನ ಟೈಮ್ಗೆ ಕರೆಕ್ಟ್ ಆಗಿ ಮಾಡಿ. ಸಪೋಸ್ ಊಟ ಟೈಮ್ಗೆ ಕರೆಕ್ಟ್ ಆಗಿ ಮಾಡೋಕ್ ಆಗಿಲ್ಲ ಅಂದ್ರೆ ಬಿಪಿ ಕಡಿಮೆ ಆಗುತ್ತೆ. ಅಂತ ಸಂದರ್ಭಗಳಲ್ಲಿ ಕಾಫಿ ಕುಡೀರಿ. ಕಾಫಿಯಲ್ಲಿರುವಂತಹ ಕೆಫೇನ್ ರಕ್ತದೊತ್ತಡವನ್ನ ಸಾಮಾನ್ಯಗೊಳಿಸುತ್ತೆ. ಹಾಗೆ ಬಾದಾಮಿ ಸೇವನೆ ಕೂಡ ಲೋ ಬಿಪಿಗೆ ಬಹಳ ಒಳ್ಳೆಯದು. 4-5 ಬಾದಾಮಿಗಳನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದರ ಸಿಪ್ಪೆ ತೆಗೆದು ತಿನ್ನಿ. ಇನ್ನು ಕೇವಲ ವಯಸ್ಸಾದವರಲ್ಲಿ ಬಿಪಿ ಕಡಿಮೆ ಆಗ್ಬೇಕು ಅಂತೇನಿಲ್ಲ, ಇದು ಯಾರಲ್ಲಿ ಬೇಕಾದ್ರೂ ಆಗಬಹುದು. ಹಾಗೆ ಇದು ಕಾಯಿಲೆ ಏನಲ್ಲ. ಬಿಪಿ ಏರಿಳಿತ ಆಗೋದು ಸಾಮಾನ್ಯ, ಬಟ್ ಕೆಲವರಲ್ಲಿ ನ್ಯಾಚುರಲ್ ಆಗಿಯೇ ಬಿಪಿ ಕಡಿಮೆ ಇರುತ್ತೆ. ಅಂತವರು ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ವಹಿಸಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಯ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.